ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಶನಿವಾರ ಸಂಜೆಯಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು 2 ಗಂಟೆಗೆ ನಾನು ನೀರು ಬಿಡೋಕೆ ಬಂದಿದ್ದು ತೋಡ್ಕೊಳ್ಳಿಕ್ಕೆ. 6 ಗಂಟೆಗೆ ಬಂದಿದೆ. 6 ಗಂಟೆಗೆ ಇನ್ನೊಂದು 5 ನಿಮಿಷನೇನೋ ಇದೆ. ನಾನು ಇನ್ನೂ ಇಲ್ಲೇ ಇದ್ದೀನಿ ನೋಡಿ. ಅಲ್ಲಿ ತಂಗಿ ಸಸಿ ನೀರು ಹೋಗ್ತಾ ಇದ್ದಾವೆ. ಹಾಗೆಯೇ ನಮ್ಮ ಕೋಳಿಗಳು, ಒಂದು ಕೋಳಿಗಳೇ ಕಾಣಿಸ್ತಲ್ಲ ಇಲ್ಲಿ, ಅಲ್ಲೆಲ್ಲ ಮೇಯ್ತಾ ಇದ್ದಂದ ಆ ತಂಗಿ ಸಸಿತ ಇಲ್ಲಿ. ಆಮೇಲೆ ನೋಡಿ, ಇಲ್ಲೆಲ್ಲ ನೀರು ಬಿಡ್ತಾ ಇದ್ದೀನಲ್ಲ, ಇಲ್ಲೆಲ್ಲ ಮೇಯ್ತಾ ಇದ್ದಾವೆ. ಸಾಕಾಗಿ ಹೋಗೈತೆ ಫ್ರೆಂಡ್ಸ್. ಇವತ್ತಂತೂ ಮಧ್ಯಾಹ್ನ ಊಟನೂ ಇಲ್ಲ. ಇವತ್ತು ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ ಅಂತ ಚಿತ್ರಾನ್ನ ತಿಂದಿದ್ದೆ. ಸ್ವಲ್ಪ ನನಗೆ ಚಿತ್ರಾನ್ನ ಅಂದ್ರೇ ಇಷ್ಟ ಆಗಲ್ಲ. ಚಿತ್ರಾನ್ನ ತಿಂದಿದ್ದೆ ಸ್ವಲ್ಪ. ಮಧ್ಯಾಹ್ನ ಏನೂ ತಿಂದಿಲ್ಲ. ಇಲ್ಲೇ ನೀರು ಬಿಟ್ಕೊಂಡು ಇವತ್ತು ಕಾಲ ಕಳೀತಾ ಇದ್ದೀನಿ. ಹೋಗಿ ಏನಾದರೂ ಕಾಫಿ ಕಾಸ್ಕೊಂಡು ಬಿಸ್ಕೆಟ್ ಏನಾದರೂ ತೊಗೋಬೇಕು ಫ್ರೆಂಡ್ಸ್. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದರೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟರ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಯ್ ನಡೆ ನಡಿ. ಇಷ್ಟೊತ್ತು ಗುಳ್ಳೆ ನರಿಗಳ ಕಾಟ. ನಮ್ಮ ಕೋಳಿಗಳು ಒಂದೊಂದು ತಂಗಿ ಸಸಿ ಹತ್ರ ಮೇಯ್ತಾ ಇರ್ತವೆ. ಒಂದು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಇನ್ನೊಂದು ಸ್ವಲ್ಪ ದಿನ ಇವು ದಪ್ಪ ಆಗಿರೋವನ್ನೆಲ್ಲ ಸ್ವಲ್ಪ ಮಾರೋವರೆಗೂ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಅಲ್ಲೇನೋ ನರಿ ಕಾಣಿಸ್ತದೆ, ನೋಡ್ತಾ ಇದ್ದೆ. ಕರೆಂಟ್ ಇನ್ನೇನು ಹೋಗ್ಬೋದು ಫ್ರೆಂಡ್ಸ್. ನಾನು ಮನೆ ಹತ್ರ ಹೋಗ್ತೀನಿ. ಅಡುಗೆ ನೋಡೋಣ, ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ. ಚಪಾತಿ ಮತ್ತು ಬೀಟ್ರೋಟ್ ಇದೆ, ಬೀಟ್ರೋಟ್ ಪಲ್ಯ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಕರೆಂಟ್ ಹೋಗಿದ ತಕ್ಷಣ ನಾನು ಮನೆ ಹತ್ರಕ್ಕೆ ಜಂಪ್ ಆಗ್ತೀನಿ. ಸಾಕಾಗಿ ಹೋಗ್ಬಿಟ್ಟೈತೆ ಫ್ರೆಂಡ್ಸ್ ಇವತ್ತಂತೂ. ಆ ಬಿಸಿಲಿಗೂ 2 ಗಂಟೆಯಿಂದ ತಂಗಿ ಸಸಿ ನೀರು ಬಿಟ್ಕೊಂಡು ಕಾಲ ಕಳೀತಾ ಇದ್ದೀನಿ. ಬಿಸಿಲು ಇವತ್ತು ಫುಲ್ಲು ಸಖತ್ತು ಬಿಸಿಲು. ಅಂದರೆ ಮಧ್ಯಾಹ್ನ ಟೈಮು ಎಲ್ಲ ಆನ್ ಮಾಡಿರ್ತಾರಲ್ಲ, ನೀರು ಜಾಸ್ತಿ ಬರ್ತಾ ಇರಲ್ಲ, ಸಣ್ಣದಾಗಿ ಬರ್ತಾ ಇರ್ತವೆ. ಸ್ವಲ್ಪ ಇವರು ಆಫ್ ಮಾಡ್ತಾರಲ್ಲ, ಆವಾಗ ಸ್ವಲ್ಪ ನೀರು ಒಂದು ಸ್ವಲ್ಪ ಫೋರ್ಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ನೋಡಿಕೊಂಡು ಆನ್ ಮಾಡ್ಕೊಂಡು ಬಿಡಬೇಕು. ನೋಡೋಣ ಫ್ರೆಂಡ್ಸ್, ಮತ್ತೆ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಡುಗೆ ಏನು ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಾನು ನಿಮಗೆ. ಏನಪ್ಪ ಏನೋ ಮಾಡಂಗಿದ್ದೀಯಾ? ಏನದು ಗೋಡೆ? ಗೋಡೆಯಾ? ಏನದು ಸಿಮೆಂಟಾ? ಡಸ್ಟು? ಯಾಕಿದು? ಗಾರೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೀಯಾ ಇವಾಗ? ಎಲ್ಲ ಕೆಲಸ ಮಾಡ್ತೀನಿ. ಗಾರೆ ಕೆಲಸಕ್ಕೆ ಟ್ರೈನಿಂಗ್ ತಗೊಂಡಿದೀಯಾ ಅನ್ನಂಗಾರೆ? ಇವಾಗ ಟ್ರೈನಿಂಗ್ ತಗೊಳ್ತೀಯ? ನೀನು ಮಾಡೋ ಕೆಲಸ ಬಿಟ್ಟು ಗಾರೆ ಕೆಲಸಕ್ಕೆ ಹೋಯ್ತೀಯಾ? ಇದೇ ಬೆಸ್ಟ್. ಊಟ ಕೊಡ್ತಾರೆ. ಏನು ಕೊಡ್ತಾರೆ? ಇನ್ನೊಂದ್ಸಲಿ ತೋರಿಸು. ಏನು ಕೊಡ್ತಾರೆ? ಅದೇನೋ ಅದೇನೋ ಕೊಡ್ತಾರೆ ಅಂದಲ್ಲ, ಅದೇನೋ ಕೈ ಸೊನ್ನೆ ಮಾಡ್ದಲ್ಲ. ಆರಾಮಾಗಿ ಮತ್ತೆ ಆ ಕೆಲಸಕ್ಕೆ ಆರಾಮಾಗಿ ಸೇರ್ಕ. ಗಾರೆ ಕೆಲಸದಲ್ಲಿ ಆರಾಮಾಗಿ ದುಡಿತಾರೆ. ಎಷ್ಟೆಷ್ಟು ದುಡಿತಾರೆ ಗೊತ್ತಾ ಗಾರೆ ಕೆಲಸದಲ್ಲಿ? ಮಿಕ್ಸಿ ಮಾಡಿಬಿಟ್ರೆ ಮಾಡು ಅವನ್ನ ಸೇರಿಸ್ಕ ನಿನ್ನ ಗಾರೆ ಕೆಲಸಕ್ಕೆ. ಎಲ್ಲಿ? ಇಲ್ಲಿ ಬಚ್ಚಲ ಮನೆಗ? ಎಲ್ಲಿ ಕಟ್ತೀಯ ಹೇಳಿಲ್ಲಿ? ಎಲ್ಲಿ ಕಟ್ತಿ ಇಲ್ಲಿ? ಗಾಡಿ ಇವತ್ತು ರಿಪೇರಿಗೆ ಬಿಡ್ತೀಯಾ? ಗಾಡಿ ಇವತ್ತು ರಿಪೇರಿಗೆ? ಫ್ರೆಂಡ್ಸ್ ನೋಡಿ, ನಮ್ಮ ಗಾಡಿ ರಿಪೇರಿಗೆ ಬಂದೈತೆ. ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ. ರೆಡಿ ಮಾಡಿಸ್ಬೇಕು. ಇವತ್ತು ತಗೊಂಡೋಗಿ ಬಿಡ್ತಾರೆ. ಏಯ್ ಬಿಡ ಅವಳನ್ನ.
ಇದೆ ಊರಾಗಲ್ಲ ಅಂಟ್ಕೊಬಿಡ್ತು. ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಂಮೇಲೆ ಇರೋದೇ ಅಷ್ಟಮೇಲೆ. ಓ ಫ್ರೆಂಡ್ಸ್, ಹಾಗೆಯೇ ನಮ್ಮ ಮನೆ ಹಿಂದ್ಗಡೆ ಮನೆ ಐತಲ್ಲ, ಕರಣಿನೇ ಇಲ್ಲ. ಅವಾಗೂ ಸ್ವಲ್ಪ ದಿನದಲ್ಲಿ ಈಸ್ಕೊಂಡು ಹೋಗಿದ್ರು, ಅವ್ರು ತಂದು ಕೊಟ್ಟಿರಲಿಲ್ಲ. ಈಗ ಕರ್ಣಿ ಇಸ್ಕೊಂಬೋಣ ಅಂತ ಹೋಗ್ತಾ ಇದ್ದೀನಿ. ಅದೇನೋ ಬಟ್ಲು ಮನೇಲಿ ಒಂದು ಗೋಡೆ ಕಟ್ತಾರಂತೆ ನಮ್ಮ ಯಜಮಾನ್ರು. ಇನ್ನೂ ತಿಂಡಿ ರೆಡಿ ಮಾಡಿಲ್ಲ. ಬೇಗ ಬೇಗ ಹೋಗಿ ಇಸ್ಕೊಂಬಿಟ್ಟು ಬಾ ಅಂದರು. ಇಸ್ಕೊಂಬಿಟ್ಟು ಬರ್ತೀನಿ ಇವಾಗ. ನನಗಿನ್ನ ಮುಂಚೆ ಓಡ್ತಾ ಇದ್ದಾನೆ ಇವನು. ಕರ್ನೆಗಳು ಇಸ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. 7:45 ಆಗೈತೆ ಟೈಮು. ನಾನು ನನ್ನ ಗಂಡನಿಗೆ 8 ಗಂಟೆ 8:15 ಅಷ್ಟೊತ್ತಿಗೆ ತಿಂಡಿ ಯಾವಾಗ ರೆಡಿ ಮಾಡೋದಂತ ಗೊತ್ತಿಲ್ಲ. ಪಲಾವ್ ಮಾಡ್ತೀನಿ, ತರಕಾರಿ ಪಲಾವ್. ಬೆಳಗ್ಗೆ ಟೈಮು ಸ್ವಲ್ಪ ಚಳಿ ಇರುತ್ತೆ. ಇನ್ನು ಬಿಸಿಲತ್ತದ ಸೆಕೆ. ಬೆಳಗ್ಗೆ ಟೈಮ್ ಚಳಿ. ಯಾಯ್ ಸುಮ್ಮನೆ ತಗೊಳ್ಳಿ. ಥ್ಯಾಂಕ್ ಯು. ಗೊಂಬೆನೂ ಕರ್ಕೊಳಪ್ಪ, ಮಾಡ್ಕೊಡ್ತಾಳೆ, ಕುಂತಾಳೆ. ಎಲ್ಲ ಇಲ್ಲಿ ಸ್ಲೋಪ್ ಆಯ್ತಲ್ಲ, ಇಲ್ಲಿ ಗಲೀಜ್ ಬಿದ್ದೆಲ್ಲ ಸೀದಾ ಹೋಗಿ ಕಟ್ಕೋತದೆ. ಹಂಗೆ ಆಯ್ತಿರೋದು. ಒಂದು ಗೋಡೆ ಹಾಕಿದ್ರೆ ಬೂದಿ ಎಲ್ಲ ಆ ಕಡೆಗೆ ಹೋಗ್ತಾ ಇತ್ತು. ನೋಡಿ ಬೂದಿ ಎಲ್ಲ ನೋಡಿ ನಾನು ಹಿಂಗ್ ಕಟ್ಟು ಅಂತ ಅಂದೆ. ನೋಡಿ ಎಲ್ಲ ಕಸ ಎಲ್ಲ ಹೋಗುತ್ತಿದ್ದು, ಕಸ ಎಲ್ಲ ಹೋಗಲ್ಲಿ ಕಟ್ಕೊಳುತ್ತೆ. ಈ ಮುಂದೆ ಹಾಕ್ಬಿಟ್ರೆ ಆ ಕಡೆ ನೀಟಾಗಿರುತ್ತೆ, ಈ ಕಡೆ ಕಸ ಗುಡ್ಸ್ಕೋಬಹುದು. ಇವಾಗ ಈ ಬೂದಿ ಎಲ್ಲ ಹೋಗಲ್ಲ ಆ ಕಡೆ. ಬೂದಿ ಸೌದೆ ಇದೆಲ್ಲ ಸೀದಾ ಹರಿದೋಗುತ್ತೆ ಟೌನ್ ಇರೋದಕ್ಕೆ. ಹಂಗಾಗಿ ಇಷ್ಟಕ್ಕೆ ಒಂದು ಹಾಕ್ಬಿಟ್ರೆ ರೆಡಿ ಆಗುತ್ತೆ. ಸದ್ಯ ಪಲಾವ್ ಮಾಡಿ ಜಲ್ದಿ ಗಾರೆ ಕೆಲಸ ಕರೆಕ್ಟಾಗಿ ಟೈಮಿಗೆ ಇಟ್ಕೊಡ್ಬೇಕು. ನಂದು 9 ಗಂಟೆ ಇಲ್ಲಾಂದ್ರೆ ಎಷ್ಟು ಹೋಯ್ತಾರ್ತೀವಿ. ಏನೇ ಸೈದಿಸ್, ಅದಕ್ಕೆ ಗಾಡಿ ರಿಪೇರಿ ಮಾಡಿಸಿ ಇವತ್ತು. ಗಾಡಿ ಫುಲ್ಲು ರಿಪೇರಿ ಬಂದ್ಬಿಟ್ಟೈತೆ. ಸ್ಟಾರ್ಟೇ ಆಯ್ತಿಲ್ಲ ಅಲ್ಲೇನಪ್ಪ. ಸ್ಟಾರ್ಟೇ ಆಯ್ತು, ಹೋಯ್ತಾ ಆಫ್ ಆಯ್ತದೆ ಪಾಪ. ಇವ್ರು ಬರೋದು ಲೇಟು. ಮಧ್ಯದ ರಾತ್ರಿಯಲ್ಲಿ ಎಲ್ಲರೂ ರೋಡಲ್ಲಿ ಬಂದು ಆಫ್ ಆಗುತ್ತಂತೆ ಪಾಪ. ಗಾರೆ ಕೆಲಸದೆಲ್ಲ ನಾನು ಯೂಟ್ಯೂಬ್ ಪೇಮೆಂಟ್ ಕೊಡ್ತೀನಿ ಬಿಡು, ಅದ್ರಲ್ಲಿ ರೆಡಿ ಮಾಡಿಸಿವಂತೆ. ಅಲ್ಲ, ನಾನು ಯೂಟ್ಯೂಬ್ ಪೇಮೆಂಟ್ ಕೊಡ್ತೀನಿ, ಅದು ತಗೊಂಡೋಗ್ಬಿಟ್ಟು ರೆಡಿ ಮಾಡಿಸ್ಕೊಂಡು ಬಾ ಗಾಡಿ. ಹೊಸ ಗಾಡಿ ಕೊಡ್ಸೋಕ್ಕಂತೂ ಆಗಲ್ಲ, ಗಾಡಿ ರಿಪೇರಿ ಮಾಡ್ಸೋಕ್ಕಂತೂ ಕೊಡ್ತೀನಿ. ಅಲ್ಲ ಗೊಂಬೆ, ಹೊಸ ಗಾಡಿ ಅಂತೂ ತಗೊಳಕ್ಕಾಗಲ್ಲ, ಗಾಡಿ ರಿಪೇರಿನಾರು ಮಾಡಿಸ್ಕೊಡ್ತೀನಿ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಬಂದು ಸಂಡೇ, ಬೆಳಗ್ಗೆ ಪಲಾವ್ ಮಾಡ್ತಾಯಿದ್ದೀನಿ. ತರಕಾರಿ ಪಲಾವು. ಹಸ್ಬೆಂಡು ಹೊರಗಡೆ ಅದೇ ಸಿಮೆಂಟ್ ಹಾಕಿ ಅದನ್ನೆಲ್ಲ ಸ್ವಲ್ಪ ರೆಡಿ ಮಾಡ್ತಾಯಿದ್ದಾರೆ. ಮಧ್ಯಾಹ್ನಕ್ಕೆ ಅವ್ರಿಗೆ ಏನಾದ್ರು ಕೊಟ್ಟು ಕಳಿಸ್ಬೇಕಾಗಿತ್ತು, ಬೇರೆ ಏನಾದ್ರೂ. ಅವರು ಪಲಾವ್ನೇ ತೊಗೊಂಡೋಗ್ತೀನಿ, ಪಲಾವ್ನೇ ರೆಡಿ ಮಾಡು ಅಂತ ಅಂದರು. ಅದಕ್ಕೆ ಸರಿ ಆಯ್ತು ಅಂತ ಅಂದ್ಬಿಟ್ಟು ಸೋಯಾಬೀನ್ ಇತ್ತು, ಮತ್ತು ಸೋಯಾ ಚಂಕ್ಸ್, ಮತ್ತು ಇದು ಏನಪ್ಪ ಹುಳ್ಳಿ ಚೊಟ್ಟು, ಆಲೂಗೆಡ್ಡೆ, ಮತ್ತು ಹೂಕೋಸು ಇದೆಲ್ಲ ಇತ್ತು ತರಕಾರಿ. ಸರಿ ತರಕಾರಿನೇ ಹಾಕ್ಬಿಟ್ಟು ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಹೂಕೋಸನ್ನ ನಾನು ಬಿಸಿನೀರು ಮತ್ತು ಅರಿಶಿನ ಹಾಕ್ಬಿಟ್ಟು ಬಿಸಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾಕೆ ಅಂತ ಅಂದರೆ ಅದರಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಹುಳಗಳಿರ್ತವೆ. ಬಿಸಿನೀರಿಗೆ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಬೇಯಿಸ್ಕೋಬೇಕು. ಆಮೇಲೆ ಆಯಿತಾ
ಮಾಡ್ತಾ ಇದ್ದೀಯಾ? ಹಾಂ ಮಾಡ್ತಾ ಇದ್ದೇನಪ್ಪ. ವಾವ್, ರೆಡಿ ಆಗ್ತೈತೆ ಫ್ರೆಂಡ್ಸ್. ಯಾರಿಗಾದ್ರೂ ಮನೆ ಕಟ್ಟ ಗಾಡಿ ಕಳಿಸ್ತಾರೆ, ಯಾರು ಬೇಕಂತ ಅಂದರೆ ಸಂಪರ್ಕಿಸಿ. ಚೆನ್ನಾಗಿ ಕಟ್ತಾ ಇದ್ದಾರೆ. ಇವ್ರ ನಂಬರ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ತೀನಿ, ಯಾರು ಬೇಕಂತ ಅಂದರೆ ನೋಡಿ. ಅತಿ ಕಮ್ಮಿ ಬೆಲೆಯಲ್ಲಿ ಮಾಡ್ಕೊಡ್ತೀವಿ. ಬೇಕು ಅಂದ್ರೆ ದಯವಿಟ್ಟು ಸಂಪರ್ಕಿಸಿ. ಅತಿ ಕಡಿಮೆ ಬೆಲೆಯಲ್ಲಿ. ಜಾಸ್ತಿ ದುಡ್ಡೇನು ಬೇಡ ಫ್ರೆಂಡ್ಸ್, ದುಡ್ಡೆಲ್ಲ ಕೇಳಲ್ಲ ಅವರು. ಅವೇನಪ್ಪ ನೋಡ್ಕೊಂಡ್ರೆ ನೋಡಿ, ಯಾರು ಮನೆ ಕಟ್ಟೋರು, ಮನೆ ಅಂದರೆ ಮನೆ ಪನೆ ಅಲ್ಲ ನೋಡಿ. ಈ ಥರ ಏನಾದ್ರು ಮನೆಗೆ ಟ್ಯಾಪೆ ಹಾಕ್ತಾರೆ ನೋಡಿ. ಹಿಂಗೆ ತಿಂಡಿ ತಿಂಡಿ ಸರಿ. ಈಗ ಗದಿ ಹಬ್ಬಕ್ಕೆ ನಾನು ಬಟ್ಟೆ ತರಬೇಕು, ಕಾಸು ಕೊಡು. ನನಗೆ ಗೊತ್ತಿಲ್ಲ. ಈಗ ಗದಿ ಹಬ್ಬಕ್ಕೆ ಬಟ್ಟೆ ತರಬೇಕು. ಎಷ್ಟು ಕೊಡ್ತೀಯ ಹೇಳಪ್ಪ ಹೋಗ್ಲಿ. 1000 ಬರಲ್ಲ. 1000 ಬರಲ್ಲ. ತಿಂಡಿ ಮಾಡುವಾಗ ಇರು ಒಂಚೂರು. ಆವಾಗಲೇ ಕಟ್ಟಿಸ್ಬೇಕಾದ್ರೆ ಈ ಥರ ಮಾಡಿಸಿದ್ರೆ ಬೇಡ 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 ಅಂತ ಆಟ ನೀರು ಹೋಯ್ತದಲ್ಲ ಅಂತ ಈಗ ಕರ್ಕೊಂಬಂದ್ರೆ ಇದಕ್ಕೆ 300 ರೂಪಾಯಿ ಕೇಳ್ತಾನೆ. ಕಟ್ಟಕ್ಕೆ ಇನ್ನೇನು 300 ರೂಪಾಯಿ ಇನ್ನೇನು ಪುಸ್ಕಟೆ ಬರ್ತಾರ? ಈಗಿನ ಕಾಲದಲ್ಲಿ ಸಂಬಂಧದಲ್ಲೇ ಯಾರು ಪುಸ್ಕಟೆ ಮಾಡಲ್ಲ, ಅಂಥದ್ರಲ್ಲಿ ಬೇರೆಯವರು ನಿನಗೆ ಪುಸ್ಕಟೆ ಮಾಡ್ಕೊಡ್ತಾರ. ಅದಕ್ಕೆ ಎಲ್ಲ ಕೆಲಸ ಕಲ್ತಿರ್ಬೇಕು. ಈ ಕಾರ್ಪೆಂಟ್ ಮಾಡೇ ಇದಾಗೋದು ಎಲ್ಲ ಕಲ್ತಿದ್ರೆ. ಫ್ರೆಂಡ್ಸ್, ನಮ್ಮ ಮನೆಯವ್ರು ಏನಾದ್ರು ಕೆಲಸ ಮಾಡ್ತಿದ್ದಾರೆ ಅಂತಂದರೆ ನಾನು ಹೋಗಿ ಅಲ್ಲಿ ಅವ್ರನ್ನ ರೇಗಿಸ್ತಾನೆ ಇರ್ತೀನಿ. ಅವರು ಫಸ್ಟು ತಿಂಡಿ ಮಾಡ್ಕೊಡೋಗು, ನನಗೆ ಟೈಮ್ ಆಗೈತೆ, ನೀನು ಬಂದು ಇಲ್ಲಿ ವಿಡಿಯೋ ಮಾಡ್ಕೊಳ್ಳಿವಂತೆ, ಟೈಮ್ ಆಗಕ್ಕೆ ಬಂದೈತೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ನಾನು ಕುಕ್ಕರಲ್ಲೆಲ್ಲ ತಪ್ಲಿಲಿ ಮಾಡೋದಾದರೆ ಸ್ವಲ್ಪ ಲೇಟ್ ಆಗೋದು. ಇನ್ನೊಂದು ಏನು ಮಾಡಿದ್ದೀನಿ ಅಂದರೆ ಫ್ರೆಂಡ್ಸ್, ನಾನಿಲ್ಲಿ ಕುಕ್ಕರ್ ಇಟ್ಟಿದ್ದೀನಿ, ಅದಕ್ಕೆ ಎಣ್ಣೆ ಮತ್ತು ಸ್ಪೈಸಸ್ ಎಲ್ಲ ಹಾಕಿದ್ದೀನಿ. ಬಟ್ ಏನಂದರೆ ಈರುಳ್ಳಿನೇ ಕಟ್ ಮಾಡಿಲ್ಲ ಪಲಾವ್ಗೆ. ಇವಾಗ ಹೋಗಿ ಈರುಳ್ಳಿ ತೊಗೊಂಬಂದು ಮತ್ತೆ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ. ನನಗೆ ಎಷ್ಟು ಮರುವಿನ ಕಾಯಿಲೆ ಅಂತ ಅಂದ್ಬಿಟ್ಟು ಒಂದೊಂದು ಟೈಮ್ ಅಷ್ಟೇ, ಒಂದೊಂದು ಏನಾದ್ರು ಒಂದು ಐಟಮ್ಸು ಅದು ಮನೇಲಿ ಇರುತ್ತೆ, ಅದನ್ನು ಹಾಕೇ ಇರಲ್ಲ. ಎಲ್ಲ ರೆಡಿ ಮಾಡಾದ್ಮೇಲೆ ನೆನೆಸ್ಕೊಳ್ತೀನಿ, ಅಯ್ಯೋ ಈ ಐಟಮ್ಸ್ ನಾನು ಹಾಕ್ಲೇ ಇಲ್ವಲ್ಲ ಅಂತ ಅಂದ್ಬಿಟ್ಟು. ಆ ರೀತಿ ಸ್ವಲ್ಪ ಮರುವಿನ ಕಾಯಿಲೆನೇ ಜಾಸ್ತಿ ನನಗೆ. ಇವಾಗ ಅಕ್ಕಿ ಎಲ್ಲ ತೊಳೆದು ಪಲಾವ್ ಇವತ್ತು ಸೈಡ್ಸಿಗೆ ಏನೂ ಇಲ್ಲ, ನೆನ್ನೆ ತಾನೇ ಬಜ್ಜಿ ಮಾಡಿದ್ದೆ, ಅದಕ್ಕೋಸ್ಕರ ಇವತ್ತು ಸೈಡ್ಸಿಗೆ ಏನೂ ಮಾಡ್ತಾಯಿಲ್ಲ, ಬರೀ ಪಲಾವ್ ಮಾಡ್ತಾಯಿದ್ದೀನಿ ಅಷ್ಟೇ. ಅದಕ್ಕೆ ನಾವು ಮಾಡಿಸ್ಬೇಕಾದ್ರೆ ನೀಟಾಗಿ ಇಲ್ಲೆಲ್ಲ ಸಿಮೆಂಟ್ ಹಾಕ್ಸ್ಬಿಟ್ಟಿದೆ, ಚೆನ್ನಾಗಿರೋ ಗೊತ್ತಾ. ಮಾಡು ಮಾಡು. ಕೋಳಿ ಬಿಡ್ಲಾ? ಇನ್ನೇನು ಅವ್ನು ಕೊಟ್ಟಾಕೈತಲ್ಲ. ಕೋಳಿ ಮರಿಗಳೇ, ಕುಕ್ಬೇಡ ಸುಮ್ಮನೆ. ನಮ್ಮ ಅರಮನೆ, ನಮ್ಮ ಮನೆನ ಇಷ್ಟಪಡೋರು ಎಷ್ಟು ಚೆನ್ನಾರೇ ಗೊತ್ತಾ. ನಿಮ್ಮ ಮನೆ ಸೂಪರ್ ಸಿಸ್ಟರ್, ನಿಮ್ಮ ತೋಟ ಸೂಪರು ಅಂತ ಎಲ್ಲರೂ ಬರೋಕೆ ಮರಿ ಮಾಡ್ತಾರೆ 100%. ಹಾಂ, ಎಲ್ಲ ವರ್ಷ ಮರಿ ಕೂದಿ ಎಲ್ಲ ಹಬ್ಬ ಮಾಡೋದು. ಇದೇ ಮಾತು ಸರಿ. ಒಂದು ಎಷ್ಟು ಜನ ಬರ್ತೀನಿ ಅಂತಾರೆ ಎಲ್ಲರನ್ನೂ ಬಂದ್ಬಿಡಿ ಒಂದ್ಸಲಿ. ಒಂದು ಡೇಟ್ ಫಿಕ್ಸ್ ಮಾಡ್ತೀನಿ, ಒಂದು 2 ಮರಿ ಹೊಡೆದು ಬಾಡೂಟ.
ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ. ಏನು ಆಯಿತು, ಇದು ಆಫ್ ಮಾಡಿಬಿಟ್ಟು ಬಂದೆ. ಸುಡ್ತೈತೆ. ಹಾಂ ಕರನಾ? ಫ್ರೆಂಡ್ಸ್, ತಿಂಡಿ ಪಲಾವ್ ಮಾಡಿದ್ದೀನಲ್ಲ, ಹಸ್ಬೆಂಡ್ ತಿಂತಾ ಇದ್ದಾರೆ. ಟೈಮ್ 8:30 ಆಗೈತೆ. ಅಲ್ಲೆಲ್ಲ ಮನೆ ಹತ್ರ ಎಲ್ಲ ಸ್ವಲ್ಪ ಸಿಮೆಂಟ್ ಹಾಕಿ ಕ್ಲೀನ್ ಮಾಡಿ ಇವಾಗ ತಿಂಡಿ ತಿಂತಾ ಇದ್ದಾರೆ. ಅವರು ಕೆಲ್ಸಕ್ಕೆ ಹೋಗೋ ಟೈಮು ಇವಾಗ. ಆಮೇಲೆ ಏನಂತ ಅಂದರೆ, ನಾನು ರೋಟಿ ಕಡ್ಡಿ ಹುಡಿಕೊಂಡು ಹೋಗ್ತಾ ಇದ್ದೀನಿ. ಯಾಕೆ ಗೊತ್ತಾ ಫ್ರೆಂಡ್ಸ್, ರೋಟಿ ಕಡ್ಡಿ ಬಂದು ಮರದಲ್ಲಿ ಸ್ವಲ್ಪ ನುಗ್ಗೆಕಾಯಿ ಇದ್ದಾವೆ. ಅವನ್ನ ನುಗ್ಗೆಕಾಯ ಕೀಳ್ಸೋಣ ಅಂತ ಅಂದ್ಬಿಟ್ಟು ರೋಟಿ ಕಡ್ಡಿ ಹುಡಿಕೊಂಡು ಹೋಗ್ತಾ ಇದ್ದೀನಿ. ನುಗ್ಗೆಕಾಯಿ ಆಲ್ರೆಡಿ 2 ದಿನ ಮನೇಲಿ ಸಾಂಬಾರು ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಇದ್ದಾವೆ. ಅಂಗಡಿಗೆ ಸ್ವಲ್ಪ ಕೊಟ್ಟು ಕಳ್ಸೋಣ ಹೋಟೆಲ್ಗೆ ಅಂತ ಅಂದರೆ ಜಾಸ್ತಿ ಇಲ್ಲ. ಇನ್ನು ಇವಾಗ ಹೂವು ಈಚಾಗ್ತೈತೆ, ಸ್ವಲ್ಪ ಇದ್ದಾವೆ. ಅವನ್ನ ಅಂಗಡೀಲಿ ಕೇಳ್ಕೊಂಬಂದಿದ್ದಾರಂತೆ. ಏನೋ ಎಷ್ಟು 50 ರೂಪಾಯಿ kg ತೊಗೊಳ್ತೀನಿ ಅಂತ ಹೇಳಿದಾರಂತೆ. ಪರವಾಗಿಲ್ಲ. ಅಂಗಡಿಲೆಲ್ಲ 80 ರೂಪಾಯಿ kg ಅಂತೆ ಇವಾಗ. ಅದೇ ನಾವು ತೊಗೊಂಡೋಗಿ ಕೊಟ್ಟರೆ 50 ರೂಪಾಯಿ ಹಂಗೇನೋ ತೊಗೊಂಡೋಗ್ತಾರಂತೆ. ನೋಡೋಣ, ಸಿಕ್ಕಿದಷ್ಟು ಸಿಗಲಿ. ಸಿಕ್ತಷ್ಟು ಸಿಗಲಿ ಅಂತ ಅಂದ್ಬಿಟ್ಟು ಕಿತ್ತು ಕೊಟ್ಟು ಕಳಿಸ್ತೀನಿ. ಬಂದಷ್ಟು ಬರಲಿ ಅಂತ ಫ್ರೆಂಡ್ಸ್, ಬಂದಷ್ಟು ಬರಲಿ. ನಾನೇನು ತಿಂಡಿ ತಿಂದಿಲ್ಲ. ಫಸ್ಟು ಹಸ್ಬೆಂಡ್ನ ಕೆಲ್ಸಕ್ಕೆ ಕಳಿಸಿ ಆಮೇಲೆ ನಾನು ತಿಂಡಿ ತಿಂತೀನಿ. ನಮ್ಮ ಅಕ್ಕೆ ಸೊಸೆ ಎಷ್ಟು ಚೆನ್ನಾದ ಗೊತ್ತಾ ಫ್ರೆಂಡ್ಸ್. ಇರಿ ಒಂದು ನಿಮಿಷ, ಫ್ರಂಟ್ ಕ್ಯಾಮ್ರಾ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ. ನಮ್ಮ ಅಕ್ಕೆ ಸೊಸೆ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾವೆ ಗೊತ್ತಾ ನೋಡಿ. ಅಡಿಕೆ ಸೊಸೆಗೆ ಮೇಯ್ನ್ ಇಂಪಾರ್ಟೆಂಟು ಏನಂದರೆ ನೀರು ಚೆನ್ನಾಗಿರ್ಬೇಕಂತೆ ಫ್ರೆಂಡ್ಸ್. ನೀರು ಸೊಪ್ಪಿಲ್ಲ ಇವತ್ತು ನಿಮಗೆ, ಒಣ ಹುಲ್ಲು ಗತಿ ನಿಮ್ಗೆ ಇವತ್ತು. ಕೆಡವಾನಾ ಕಾಲು kg 50 ರೂಪಾಯಿ ಕೊಡ್ತಾರೆ. ಈ ಮರ ಕೇಳಲ್ಲಪ್ಪ, ಗಡಬಡಿ ಬಂದು ಕೇಳ. ಇಲ್ಲಿ ಎರಡೇ ಕಡಿವಿದ್ದು ಸಾಕು. ಎಲ್ಲಿ ಕಾಲು ಬಿಡೆ, ಕಾಲು ಕಟ್ಕಟ್ಟಲ್ಲ. ನುಗ್ಗೆಕಾಯಿ ಪರ ಯಾರಿಗೆ ಬೇಕು ನುಗ್ಗೆಕಾಯಿ ನಮ್ಮೂರಿಗೆ ಬನ್ನಿ ಫ್ರೆಂಡ್ಸ್. ಅಲ್ಲೇನಪ್ಪ, ಬನ್ನಿ ಬನ್ನಿ ನುಗ್ಗೆಕಾಯಿ ಯಾರಿಗೆ. ಮೇಲೆಲ್ಲ ಇದ್ದಾವೆ ಇನ್ನೂ ನೋಡಿ, ಈ ಕಡೆ ಮರದಲ್ಲೆಲ್ಲ, ಈ ಕಡೆ ಸೈಡೆಲ್ಲ ಟೈಮ್ ಇಲ್ಲ. ಸಂತೆ ಬ್ಯಾಗ್ ಕೊಡೋಣ. ಸಂತೆ ಬ್ಯಾಗ್ ಸಿಗೋದೇ ಕಷ್ಟ.
ಮತ್ತೆ ಯಾಕೋ ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ಕೀಳು ಅಂದಿದ್ದು. ಹಾಂ ಸಣ್ಣ ಅವಲ್ಲ, ತೂಕ ಇಲ್ಲ, ಅದಕ್ಕೆ ಇನ್ನೊಂದು ಸ್ವಲ್ಪ ಕೀಳು. ಇರಲ್ಲ ಅಪ್ಪ, ಎಷ್ಟು ಗಂಟೆಗೆ ಬರ್ತದಂತೆ? 9:15 ಟೈಮು. ನನ್ನ ಗಂಡನ ಗಾಡಿ ರಿಪೇರಿ ಆಗಿ ಫ್ರೆಂಡ್ಸ್ ಇವತ್ತು ಹೊಸ ಮೇಸ ಕುಳ್ಕೊಂಡಿದ್ದಾರೆ ಮನೆ ಹತ್ರ. ಇವತ್ತು ರಜೆ ಹಾಕ್ಬಿಡಪ್ಪ ಅತ್ಲಾಗೆ. ರಜಾ 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 ರಜಾ. ಮತ್ತು ನನ್ನೇ ಕರೆದೆ, ನೀನೇ ಕಟ್ಟು ಬರ್ಬೋದಾಯ್ತಲ್ಲ. ಅಲ್ಲಿ ಏನು ಮೇವಿಲ್ಲ, ಸುಮ್ಮನೆ ಸಗಣಿ ಇಕ್ಕೊಂಡು ನಿಂತ್ಕೋತಾವ ಅಷ್ಟೇ. ಅದೇ ಏನು ಮೇವಿಲ್ಲ, ಸುಮ್ಮನೆ ಇದು ಮಾಡ್ಕೊಂಡು ಸಗಣಿ ಇಕ್ಕೊಂಡು ನಿಂತ್ಕೋತದ ಅಷ್ಟೇ. ಫ್ರೆಂಡ್ಸ್, ಏನಂದರೆ ನಮ್ಮ ಮನೆಯವ್ರದ್ದು ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ. ನೆನ್ನೆನೇ ಸ್ಟಾರ್ಟ್ ಆಗ್ತಾ ಇರಲಿಲ್ವಂತೆ. ಇವತ್ತು ಸಂಡೇ, ಇವತ್ತು ಅಂಗಡಿಗಳು ಬಾಗಿಲು ರೆಡಿ ಮಾಡಿಸೋಣ ಅಂತ ಅಂದರೆ ಅದಕ್ಕೆ ಇವಾಗ ಫ್ರೆಂಡಿಗೆ ಕಾಲ್ ಮಾಡಿದ್ದಾರೆ, ಅವ್ರ ಜೊತೆ ಹೋಗ್ತಾರೆ. ಬರಬೇಕಾದ್ರೆ ಅಲ್ಲೇ ಅಂಗಡಿಯಲ್ಲಿ ಗಾಡಿಗಳಿರ್ತಾವಲ್ಲ, ಅವರು ಅದನ್ನೇ ತೊಗೊಂಬರ್ತೀನಿ ಅಂತ ಹೇಳಿದ್ದಾರೆ. ಇವತ್ತಿನ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೊಸದಾಗಿ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ನಮ್ಮ ಹಾಡುಗಳಿಗೂ ಮೇವಿಲ್ಲ ಇವತ್ತು. ಏನು ಸೊಪ್ಪಿಲ್ಲ ಇವತ್ತು, ನಿಮಗೆ ಒಣ ಹುಲ್ಲು ಇವತ್ತು. ಗಾಡಿ ಈಗ ರಿಪೇರಿ ಬಿಟ್ಟರೆ ನಾಳೆ ಇನ್ನು ಯಾವತ್ತು ತೊಗೊಂಡೋಗ್ತಾರೋ ಗೊತ್ತಿಲ್ಲ. ಇಲ್ಲಿಂದ ತೊಗೊಂಡು ಬೇರೆ ಹೋಗ್ಬೇಕಲ್ಲ, ಸ್ಟಾರ್ಟೇ ಆಗ್ತಿಲ್ಲ. ನಮ್ಮ ಗಾಡಿಗೆ ಏನಾಯಿತು, ಕೈ ಕೊಟ್ಬಿಟ್ಟೈತೆ. ಸ್ವಲ್ಪ ನೆನ್ನೆನೇ ಸ್ಟಾರ್ಟ್ ಆಗ್ತಾ ಇರಲಿಲ್ವಂತೆ. ಬಾಯ್ ಫ್ರೆಂಡ್ಸ್.